ಆಂಧ್ರದವ್ರು ಬರಲಿ ತೆಲುಗಲ್ಲೇ ಮಾತಾಡ್ತಾರೆ ಇವತ್ತಿನವರೆಗೂ, ಹೌದಾ? ಮಹಾರಾಷ್ಟ್ರದವ್ರು ಬರಲಿ ಮರಾಠಿ ಹಿಂದಿಲೇ, ಕನ್ನಡ ನೈ ಆತ. ಯಾರನ್ನೇ ಕೇಳ್ರಿ ನೀವು ಬೆಂಗಳೂರಿನಲ್ಲಿ ಕನ್ನಡಿಗರೇ ಕಡಿಮೆ ಇದೀವಿ, ಅವರೇ ಜಾಸ್ತಿ ಇದ್ದಾರೆ. ಯಾರನ್ನೇ ಕೇಳಿ ಕನ್ನಡ ನೈ ಆತ, ನಾವು ಅವ್ರ ಭಾಷೆನ ಕಲ್ತು ಬಿಡ್ತೀವಿ, ಹೌದಾ? ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಮಿನಿಮಮ್ 4 ಭಾಷೆ ಬರ್ತದೆ: ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು. ಅದೇ ನೀವು ಬೇರೆ ರಾಜ್ಯಗಳಿಗೆ ಹೋಗ್ರಿ, ಕನ್ನಡ ಬರಲ್ಲ. ಯಾಕೆ? ಕನ್ನಡ ಅಷ್ಟು ಸುಲಭ ಅಲ್ಲ, ತಿಳ್ಕೊಳ್ಳಿ, ಕಲಿಯೋದು. ಬುದ್ಧಿವಂತರಿಗೆ ಮಾತ್ರ ಬರುವಂಥ ಭಾಷೆ ಕನ್ನಡ. ಸಣ್ಣ ಭಾಷೆ ಅಂತ ಅನ್ಕೋಬೇಡಿ ನೀವು. ನಿಮ್ಮ ಕನ್ನಡ ಬರಲ್ವಾ, ಅಯ್ಯೋ ಪಾಪ ಅನ್ಬೇಡಿ. ಕನ್ನಡ ಬರಲ್ವಾ, ನೀವು ದಡ್ರು ಅಂತ ತಿಳ್ಕೊಳ್ಳಿ ಅಂತ ಹೇಳ್ರಿ ಅವ್ರಿಗೆ. ಇಲ್ಲಿ ಎಷ್ಟು ಸಮಾಸ, ವ್ಯಾಕರಣ, ದೀರ್ಘ ಸಂಧಿ, ಹ್ರಸ್ವ, ಅನುನಾಸಿಕ ಶಬ್ದ. ಇಂಗ್ಲೀಷ್ ಭಾಳ ಸುಲಭ, ಅದಕ್ಕೆ ಭಿಕ್ಷುಕರು ಕೂಡ ಇಂಗ್ಲೀಷ್ ಮಾತಾಡ್ತಾರೆ, ಸಾಮಾನ್ಯರು ಕೂಡ ಇಂಗ್ಲೀಷ್ ಮಾತಾಡ್ತಾರೆ. ಕನ್ನಡ ಮಾತಾಡ್ದೆ ಯಾಕಂದರೆ ಒತ್ತು ದೀರ್ಘ ಎಲ್ಲ ಅವಯವಗಳು ಅಂದರೆ ಮುಖದಲ್ಲಿ ಸರಿ ಇದ್ದರೆ ಮಾತ್ರ ಕನ್ನಡವನ್ನು ಆಡೋದಕ್ಕೆ ಸಾಧ್ಯ.